ಪ್ರಿಯಾಂಕ್ ಖರ್ಗೆ ಕೂಡ ಈ ಸಂದರ್ಭದಲ್ಲಿ ತಿರುಗೇಟನ್ನ ಕೊಟ್ಟಿದ್ದು ನನ್ನ ನಾಲಿಗೆ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ ನವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದು ಜೆಡಿಎಸ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಿಯಾಂಕ್ ಖರ್ಗೆ ಬೇಕಾಗಿದೆಯಾ ಅಂತ ವ್ಯಂಗ್ಯವಾಡಿದ್ದಾರೆ. ಇಷ್ಟು ದಿನ ಬಿಜೆಪಿಗೆ ನಾನು ಬೇಕಾಗಿದೆ, ಈಗ ಜೆಡಿಎಸ್ಗೆ ಬೇಕಾಗಿದ್ದೇನೆ ಅಂತ ಹೇಳಿದ್ದಾರೆ. ನನ್ನಿಂದ ರಾಜಕೀಯ ಅಸ್ತಿತ್ವ ಉಳಿಯುತ್ತೆ ಅಂದ್ರೆ ಮಾತನಾಡ್ಲಿ, ಆರ್ಎಸ್ಎಸ್ ಬಗ್ಗೆ ಬರೆದದನ್ನೇ ಮರೆತು ಬಿಟ್ರ, ಆರ್ಎಸ್ಎಸ್ ಅನ್ನ ವಿಷ ಸರ್ಪ ಅಂತ ಬರೆದದನ್ನ ಮರೆತಿದ್ದೀರಾ ಅಂತ ಹೇಳಿದ್ದಾರೆ. ಅಧಿಕಾರಕ್ಕಾಗಿ ತತ್ವ ಸಿದ್ಧಾಂತವೇ ಬಿಟ್ಟು ಹೋಗೋರ ಬಗ್ಗೆ ನಾನೇನ್ ಹೇಳಲಿ ಅಂತ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿಯಿಂದ ನಾನು ಕಲಿಬೇಕಾಗಿರೋದು ಏನೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು ಜೆಡಿಎಸ್ ಅವ್ರು ಯಾರು? ಈಗ ನೀವು ಪಾಪ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕ್ ಖರ್ಗೆ ಬೇಕಾಗಿದೆ ನಿಮಗೆ. ಇಷ್ಟು ದಿನ ಬಿ ಜೆ ಪಿಗೆ ಬೇಕಾಗಿತ್ತು, ಈಗ ಜೆ ಡಿ ಎಸ್ಸಿಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೇದು ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. ಸಿ, ವಿಚ್ ಆಫ್ ಮೈ ಕ್ವೆಶ್ಚನ್ಸ್ ಈಸ್ ಇಲ್ಲೀಗಲ್? ಇವರೇ ಅಲ್ವಾ ಆರ್ ಎಸ್ ಎಸ್ ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ದು, ಮರ್ತೋಗ್ಬಿಟ್ಟಿದ್ದಾರೆ. ಆರ್ ಎಸ್ ಎಸ್ ಒಂದು ವಿಷ ಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ದೊಡ್ಡ ಆರ್ಟಿಕಲ್ ಇತ್ತು. ನಾನು ಪರವಾಗಿಲ್ಲಪ್ಪ, ಇವರು ತಿಳ್ಕೊಂಡಿದ್ದಾರೆ, ಭಾಳ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ ಬಿ ಜೆ ಪಿ ಆರ್ ಜೆ ಡಿ ಎಸ್. ಇವ್ರದ್ದೇನಿದೆ ಹೇಳಿ? ಕೇಂದ್ರ ಸರ್ಕಾರದಿಂದ ಏನು ಕೊಡುಗೆಯಾಗಿದೆ ರಾಜ್ಯ ಸರ್ಕಾರಕ್ಕೆ, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಯಾರು ಆರ್ ಎಸ್ ಎಸ್ಗೆ ವಿಷ ಸರ್ಪ ಅಂದಿದ್ರು, ಕುರ್ಚಿ ಕೊಡ್ತೀನಿ ಅಂದ ತಕ್ಷಣ ತತ್ವ ಸಿದ್ಧಾಂತ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಕೂತಿದಾರಲ್ಲ. ಕೇಂದ್ರ ಸರ್ಕಾರದಿಂದ ನೀವೇನು ತಂದಿದ್ದೀರಾ ರಾಜ್ಯಕ್ಕೆ? ಮಾತೆತ್ತಿದ್ರೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು, ಬೆಳಿಬೇಕು ಅಂತೀರಾ, ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಅಂತೀರಾ. ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಧ್ವನಿ ಎತ್ತಿದ್ದೀರಾ ಸ್ವಾಮಿ? ಸುಮ್ಮನೆ ಇವೆಲ್ಲ ಬಂದು ಈಗ ಏನಾಗ್ಬಿಟ್ಟಿದೆ, ಫ್ಯಾಷನ್ ಆಗಿಬಿಟ್ಟಿದೆ ಬಿ ಜೆ ಪಿ ಅವರಿಗೆ, ಜೆ ಡಿ ಎಸ್ ಅವರಿಗೆ. ಪ್ರಿಯಾಂಕ್ ಖರ್ಗೆ ದಿನ ಎದ್ದು ಬೈದರೆ ಕೇಶವ್ ಕೃಪಾನಲ್ಲಿ ಅವರಿಗೆ ಅಂಕಗಳು ಸಿಗ್ತವೆ. ಸರ್, ನಾನಿವತ್ತು ಪ್ರಿಯಾಂಕ್ ಖರ್ಗೆಗೆ ಹಿಂಗೆ ಸೋಷಿಯಲ್ ಮೀಡಿಯಾನಲ್ಲಿ ಬೈದೆ, ನಾನು ಹಿಂಗೆ ಅವ್ರನ್ನ ಕೆಲವು ಬಾಡಿಗೆ ಭಾಷಣಕಾರರು ಇಟ್ಕೊಂಡಿದ್ದಾರೆ ಇವ್ರು ಬಿ ಜೆ ಪಿದವರು. ಅವರಿಗೆ ಹಿಂಗೆ ಬಯಸಿದೆ ಸರ್, ಅವ್ರಿಗೆ ಹಂಗೆ ಬಯಸಿದೆ ಸರ್ ಅಂದರೆ ಅಂಕಗಳು ಸಿಗ್ತದೆ ಇವರಿಗೆ. ಅಂಕಗಳ ಮೇಲೆ ಇವ್ರ ಪ್ರಮೋಷನ್ನು, ಆಮೇಲೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಸಂಬಳ ನನ್ನಿಂದ. ಮುಂಚೆ ಬರೀ ಬಿ ಜೆ ಪಿಗೆ ಸೀಮಿತ ಆಗಿದೆ, ಈಗ ಜೆ ಡಿ ಎಸ್ ತನಕ ಹೋಗಿದ್ದೀನಿ ಅಂತ ನನ್ನ ಅನಿಸ್ತಾ ಇದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಓಡ್ ಹೋಗಿದ್ದಾರಾ? ಅಧಿಕಾರಿ ನಮ್ಮ ವಶದಲ್ಲಿದ್ದಾರಾ? ನಿಮಗೆ ಗೊತ್ತಾ? ಎಚ್ ಡಿ ಕುಮಾರಸ್ವಾಮಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಐಎಎಸ್ ಅಧಿಕಾರಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದಿದ್ದೆ. ಅಧಿಕಾರಿ ಲಿಖಿತವಾಗಿ ರಜೆ ಕೇಳಿದ್ರೆ ನಾವು ನಂಬಾರ್ದಾ? ಸುಳ್ಳು ಹೇಳ್ತಿದ್ದಾರಾ, ನಿಜ ಹೇಳ್ತಿದ್ದಾರಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅವ್ರು ಬರ್ತಾರಲ್ಲ, ಬಂದಾಗ ವಿಚಾರ ಮಾಡೋಣ ಬಿಡಿ ಅಂತ ಎಚ್ ಡಿ ಕುಮಾರಸ್ವಾಮಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಐಎಎಸ್ ಆಫೀಸರ್ ಓಡೋಗಿದ್ದಾನ, ನಮ್ಮ ವಶದಲ್ಲಿದ್ದಾನ, ಇವ್ರಿಗೆ ಗೊತ್ತಾ? ಎಲ್ಲನೂ ಬಂದು ಇಲ್ಲಿ ಚರ್ಚೆ ಮಾಡೋಕ್ಕಾಗುತ್ತಾ ನಾನು? ಅಥವಾ ಅವ್ರಿಗೆ ಹೋಗಿ ಹೇಳಬೇಕಾ ನಾನು? ಇವರಿಗೆ ಮಾಹಿತಿಯ ಕೊರತೆ ಇದೆನಾ ಅಥವಾ ಸಾಮಾನ್ಯ ಪ್ರಜ್ಞೆದ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಕೇಳಿದಾಗ ಮೊದಲನೇ ಬಾರಿಗೆ ಎಲ್ಲಿದ್ದಾರೆ ಅಂದರೆ ಈಸ್ ವೇರ್ ಅಬೌಟ್ಸ್ ವೇರ್ ನೋನ್, ಹೌದಾ? ಲಿಖಿತ ಮೂಲಕ ಒಬ್ಬ ಅಧಿಕಾರಿ ಲೀವಿಗೆ ಅಪ್ಲೈ ಮಾಡಿದ್ರೆ ಅದನ್ನು ಸರ್ಕಾರ ನಂಬಬಾರ್ದಾ? ಹೌದಾ ಇಲ್ಲ? ಅದು ದಾಖಲೆಗಳೆಲ್ಲನೂ ನಿಮ್ಮ ಹತ್ರ ಇದೆ. ಅವ್ರು ನೋಡಿಲ್ವಾ ಅದು? ಆಮೇಲೆ ಅವರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ದಾರೋ ಅದು ಸರ್ಕಾರಕ್ಕೆ ಗೊತ್ತಾಗುತ್ತಾ? ಅವ್ರ ತಂದೆಯವ್ರಿಗೆ ಹೋಗಿ ಇವ್ರು ಭೇಟಿ ಯಾರು ಮಾಡಿದಾಗ ಇಲ್ಲಪ್ಪ ನನ್ನ ಆರೋಗ್ಯ ಸರಿ ಇದೆ ಅಂತ ಹೇಳ್ತಾರೆ. ಈಗ ಬರ್ತಾರಲ್ಲ, ಎಲ್ಲೋಗ್ತಾರೆ? ಬಂದಾಗ ವಿಚಾರಣೆ ಮಾಡೋಣ, ಯಾಕಪ್ಪ ಸುಳ್ಳು ಹೇಳಿದೆ, ಏನಿದೆ ಅಂತ. ಈಗ ಅವರಿಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರಿಗಿರ್ಬೋದು, ಬಿ ಜೆ ಪಿ ಅವ್ರಿಗೆ ಹೇಳೋ ಅಗತ್ಯ ಇಲ್ಲ ನಾನು. ಈಗ ಐ ಎ ಎಸ್ ಆಫೀಸರ್